ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ಅಂತ ಹೇಳಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ. ಅಧ್ಯಕ್ಷ ಸಿನಿಮಾ ಆ ಥರ ಇತ್ತು, ಉಪಾಧ್ಯಕ್ಷ ಯಾವ ಥರ ಇರುತ್ತೆ ಅಂತ. ಖಂಡಿತವಾಗ್ಲೂ ಈ ಸಲ ಉಪಾಧ್ಯಕ್ಷ ನೋಡೋಕ್ಕಿಂತ ಮುಂಚೆ ಆ ಥರದ ಎಕ್ಸ್ಪೆಕ್ಟೇಷನ್ಗಳು ಇರಲಿಲ್ಲ. ಯಾಕಂದ್ರೆ ಬಹಳ ಸಮಯಗಳಾದ ನಂತರ ಮತ್ತೆ ಚಿಕ್ಕಣ್ಣನ ಈ ಥರ ನೋಡುವಂಥ ಒಂದು ಅವಕಾಶ ಸಿಕ್ತು. ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಸಟೈಲಿಟಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸಿನಿಮಾಗಳಲ್ಲಿ ಒಂದಿಷ್ಟು ವರ್ಸಟೈಲಿಟಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಮಾಸ್ ಸಿನಿಮಾಗಳಾಗಿರ್ಬೋದು, ಒಂದಿಷ್ಟು ಕಂಟೆಂಟ್ ಸಿನಿಮಾಗಳಾಗಿರ್ಬೋದು. ಅದೇ ರೀತಿಯಲ್ಲಿ ಹಲವಾರು ಥರದ ವರ್ಸಟೈಲ್ ಸಿನಿಮಾಗಳನ್ನು ನೋಡೋ ಅವಕಾಶದಲ್ಲಿ ಎಲ್ಲೋ ಒಂದು ಕಾಮಿಡಿ ಸಿನಿಮಾಗಳು ಎಲ್ಲೋ ಒಂದಿಷ್ಟು ಕಳೆದೋಗ್ಬಿಟ್ಟಿತ್ತು. ಅದನ್ನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡ್ಬಂದಂತಹ ಚಿಕ್ಕಣ್ಣ ಅವರಿಗೆ ಅಭಿನಂದನೆಗಳು. ಸೂಪರ್ ಸಿನಿಮಾ, ಮಿಸ್ಸೇ ಮಾಡಬೇಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಉಪಾಧ್ಯಕ್ಷರನ್ನ ಲೈವ್ ಆಗಿ ನೋಡ್ಬಿಡಿ ಅಂಡ್ ಮಜ್ಜಾ ಮಾಡ್ತೀರಾ ನಿಜವಾಗ್ಲೂ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಸಕ್ಸೆಸ್. ಒಳ್ಳೆದಾಗಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ಅಂತ ಹೇಳಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ. ಅಧ್ಯಕ್ಷ ಸಿನಿಮಾ ಆ ಥರ ಇತ್ತು, ಉಪಾಧ್ಯಕ್ಷ ಯಾವ ಥರ ಇರುತ್ತೆ ಅಂತ. ಖಂಡಿತವಾಗ್ಲೂ ಈ ಸಲ ಉಪಾಧ್ಯಕ್ಷ ನೋಡೋಕ್ಕಿಂತ ಮುಂಚೆ ಆ ಥರದ ಎಕ್ಸ್ಪೆಕ್ಟೇಷನ್ಗಳು ಇರಲಿಲ್ಲ. ಯಾಕಂದ್ರೆ ಬಹಳ ಸಮಯಗಳಾದ ನಂತರ ಮತ್ತೆ ಚಿಕ್ಕಣ್ಣನ ಈ ಥರ ನೋಡುವಂಥ ಒಂದು ಅವಕಾಶ ಸಿಕ್ತು. ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಸಟೈಲಿಟಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸಿನಿಮಾಗಳಲ್ಲಿ ಒಂದಿಷ್ಟು ವರ್ಸಟೈಲಿಟಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಮಾಸ್ ಸಿನಿಮಾಗಳಾಗಿರ್ಬೋದು, ಒಂದಿಷ್ಟು ಕಂಟೆಂಟ್ ಸಿನಿಮಾಗಳಾಗಿರ್ಬೋದು. ಅದೇ ರೀತಿಯಲ್ಲಿ ಹಲವಾರು ಥರದ ವರ್ಸಟೈಲ್ ಸಿನಿಮಾಗಳನ್ನು ನೋಡೋ ಅವಕಾಶದಲ್ಲಿ ಎಲ್ಲೋ ಒಂದು ಕಾಮಿಡಿ ಸಿನಿಮಾಗಳು ಎಲ್ಲೋ ಒಂದಿಷ್ಟು ಕಳೆದೋಗ್ಬಿಟ್ಟಿತ್ತು. ಅದನ್ನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡ್ಬಂದಂತಹ ಚಿಕ್ಕಣ್ಣ ಅವರಿಗೆ ಅಭಿನಂದನೆಗಳು. ಸೂಪರ್ ಸಿನಿಮಾ, ಮಿಸ್ಸೇ ಮಾಡಬೇಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಉಪಾಧ್ಯಕ್ಷರನ್ನ ಲೈವ್ ಆಗಿ ನೋಡ್ಬಿಡಿ ಅಂಡ್ ಮಜ್ಜಾ ಮಾಡ್ತೀರಾ ನಿಜವಾಗ್ಲೂ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಸಕ್ಸೆಸ್. ಒಳ್ಳೆದಾಗಿ. ಥ್ಯಾಂಕ್ ಯು.